ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವ ನಟ ದರ್ಶನ್ ಜೈಲಲ್ಲಿ ಶತದಿನೋತ್ಸವ ಆಚರಿಸಿದ್ದಾನೆ. ಪರಪ್ಪನ ಅಗ್ರಹಾರ ಹಾಗೂ ಬಳ್ಳಾರಿ ಜೈಲಿನಲ್ಲಿ ಕಂಬಿ ಹಿಂದೆ 100 ದಿನ ಕಳೆದಿದ್ದು ಈಗ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಮಧ್ಯೆ ಹೊರಗೆ ಅಭಿಮಾನಿಗಳು ಹುಚ್ಚಾಟ ತಾರಕಕ್ಕೇರಿದೆ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವಲ್ಪ ಯಾಮಾರಿದ್ರೂ ಓರ್ವನ ಪ್ರಾಣ ಪಕ್ಷಿಯೇ ಹಾರಿ ಹೋಗ್ತಿತ್ತು. ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 100 ದಿನ. ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಶತದಿನೋತ್ಸವ. ಒಂದು ಕಾಲದಲ್ಲಿ ದರ್ಶನ್ ಸಿನಿಮಾ ಅಂದ್ರೆ ಅದೆಷ್ಟು ಕ್ರೇಜ್, ಜನರಿಗೆ ಅದೆಷ್ಟು ಉತ್ಸಾಹ. ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ಥಿಯೇಟರ್ಗಳಿಗೆ ಮುಗಿಬಿದ್ದು ಜನ ಸಿನಿಮಾ ನೋಡ್ತಾ ಇದ್ರು. ಹಲವು ಸಿನಿಮಾಗಳು ಶತದಿನೋತ್ಸವವನ್ನು ಆಚರಿಸಿದ್ವು. ಆದ್ರೆ ಯಶಸ್ಸಿನ ಪಿತ್ತ ನೆತ್ತಿಗೇರಿದ್ರಿಂದ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬಂತಾಯ್ತು ಆತನ ಪರಿಸ್ಥಿತಿ. ಥಿಯೇಟರ್ಗಳಲ್ಲಿ ಶತದಿನೋತ್ಸವ ಆಚರಿಸುವ ಬದಲು ಈಗ ಕಂಬಿ ಹಿಂದಿನ ಕತ್ತಲ ಕೋಣೆಯಲ್ಲಿ ಶತದಿನೋತ್ಸವ ಆಚರಿಸಬೇಕಾದ ಸ್ಥಿತಿ ಕಾಟೇರನದ್ದು. ಹೌದು, ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿದ್ದ ನಟ ದರ್ಶನ್ ಜೈಲು ಸೇರಿ 100 ದಿನಗಳಾಗಿವೆ. ಕಳೆದ ಜೂನ್ 11ರಂದು ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. 12 ದಿನ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ತನಿಖೆ ಎದುರಿಸಿದ್ದ ದರ್ಶನ್ನನ್ನ ಜೂನ್ 22ರಂದು ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿತ್ತು. ಅಂದೇ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ನನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟು ಬಂದಿದ್ರು. ಅಂದಿನಿಂದಲೂ ಭೂಪತಿಯ ಜೈಲು ದಂಡಯಾತ್ರೆ ಈಗಲೂ ಮುಂದುವರೆದಿದೆ. ಜೈಲಿನಲ್ಲಿ ದರ್ಶನ್ ಶತದಿನೋತ್ಸವ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಜೂನ್ 11ರಂದು ಮೈಸೂರಿಗೆ ತೆರಳಿ ದರ್ಶನ್ನನ್ನ ಬಂಧಿಸಿದ್ರೆ ಅಂದೇ ಗೆಳತಿ ಪವಿತ್ರ ಗೌಡಾಳನ್ನ ಬಲೆಗೆ ಬೀಳಿಸಿದ್ರು. ವಿಚಾರಣೆ ಸ್ಥಳ ಮಹಜರು. ಬಳಿಕ ಜೂನ್ 22ರಂದು ಕಾಮಾಕ್ಷಿಪಾಳ್ಯ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟು ಬಂದಿದ್ರು. ಅಂದಿನಿಂದ ಜೈಲನ್ನೇ ಮನೆ ಮಾಡಿಕೊಂಡು ಮಜಾ ಮಾಡ್ತಿದ್ದ. ಆದ್ರೆ ಆಗಸ್ಟ್ 25ರಂದು ಗ್ರಹಚಾರ ಕೆಟ್ಟಿತ್ತು ಅನ್ಸತ್ತೆ. ಅಂದೇ ರಾಜಾತಿಥ್ಯದ ಫೋಟೋ ವೈರಲ್ ಆಯ್ತು. ಇದಾಗ್ತಿದ್ದಂತೆ ನೀನು ಇರಬೇಕಾದ ಜಾಗ ಇದಲ್ಲ ಅಂತ ದರ್ಶನ್ನನ್ನ ಆಗಸ್ಟ್ 29ರಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ತನ್ನ ಸಹಚರರನ್ನು ಇತರೆ ಜೈಲಿಗೆ ಕಳುಹಿಸಲಾಯಿತು. ಇನ್ನು ಸೆಪ್ಟೆಂಬರ್ 4ರಂದು ಡಿ ಗ್ಯಾಂಗ್ನ ವಿರುದ್ಧ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು. ಸೆಪ್ಟೆಂಬರ್ 21ರಂದು ಬೇಲ್ಗೆ ಅರ್ಜಿ ಹಾಕಿದ್ದು 2 ಬಾರಿ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿತು. ನಂತರ ರೇಣುಕಾಸ್ವಾಮಿ ಶವ ಸಾಗಾಟಕ್ಕೆ ಖರ್ಚು ಮಾಡಿದ್ದ 84 ಲಕ್ಷ ರೂಪಾಯಿ ಹಣದ ಬಗ್ಗೆ ಸೆಪ್ಟೆಂಬರ್ 27ರಂದು ಬಳ್ಳಾರಿ ಜೈಲಿನಲ್ಲಿ ಐಟಿ ವಿಚಾರಣೆ ಕೂಡ ನಡೆಯಿತು. ಕಂಬಿ ಹಿಂದೆಯೂ ತನ್ನ ಬುದ್ಧಿ ಬಿಡದ ದಾಸ. ಜೈಲಲ್ಲೂ ದರ್ಶನ್ ಸಾಲು ಸಾಲು ವಿವಾದ. ಡೊಂಕುಬಾಲದ ಬುದ್ಧಿ ಅನ್ನೋ ಮಾತನ್ನ ಸುಮ್ಮನೆ ಹೇಳಿಲ್ಲ. ಇಂಥವರನ್ನ ನೋಡಿಯೇ ಈ ಮಾತು ಹೇಳಿರ್ಬೇಕು. ಜೈಲು ಸೇರಿದ್ರು ಬುದ್ಧಿ ಕಲಿಯದ ದರ್ಶನ್ 100 ದಿನಗಳಲ್ಲಿ ಹಲವು ವಿವಾದಗಳನ್ನ ಮೈ ಮೇಲೆ ಎಳ್ಕೊಂಡಿದ್ದ. ತಾನು ಮುಂಚೆ ಇದ್ದಂತೆಯೇ ಜೈಲಿನಲ್ಲೂ ಮಜಾ ಮಾಡಲು ಹೋಗಿ ಮತ್ತೆ ಮತ್ತೆ ಕಾನೂನು ಕುಣಿಕೆಯೊಳಗೆ ಸಿಲುಕಿಕೊಂಡ. ಇದೆಲ್ಲ ಆಗಿದ್ರು ಬುದ್ಧಿ ಕಲಿಯದ ಈತ ಜೈಲಿನಲ್ಲಿ ಸಾಲು ಸಾಲು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡಿದ್ದ. ಪರಪ್ಪನ ಅಗ್ರಹಾರದಲ್ಲಿ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸ್ನೇಹ ಮಾಡಿದ್ದ. ಜೊತೆಗೆ ರೌಡಿ ಕೊಳ್ಳಾ ಸೀನಾ ಹಾಗೂ ನಾಗನ ಜೊತೆ ಟೀ ಪಾರ್ಟಿ ಕೂಡ ಮಾಡಿದ್ದು ಬಯಲಾಗಿತ್ತು. ಜೊತೆಗೆ ರೌಡಿ ಧರ್ಮನ ಮಗ ಮತ್ತೋರ್ವ ರೌಡಿ ಸತ್ಯನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ. ಈ ಎಲ್ಲಾ ದೃಶ್ಯಗಳು ವೈರಲ್ ಆಗ್ತಿದ್ದಂತೆ ರಾಜಾತಿಥ್ಯ ಹಾಗೂ ವಿಡಿಯೋ ಕಾಲ್ ಬಗ್ಗೆ 2 FIRಗಳನ್ನ ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ದಾಖಲಿಸಿಕೊಂಡ್ರು. ಇದಾದ ನಂತರ ದರ್ಶನ್ನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಅಲ್ಲೂ ಕೂಡ ಊಟ ಅಡ್ಜಸ್ಟ್ ಆಗ್ತಿಲ್ಲ, ವ್ಯವಸ್ಥೆ ಸರಿ ಇಲ್ಲ, ಸರ್ಜಿಕಲ್ ಚೇರ್, ಟಿವಿ ವಿಚಾರದಲ್ಲಿ ಪ್ರಹಸನವೇ ನಡೆದು ಹೋಯ್ತು. ಇದೇ ವಿಚಾರಕ್ಕೆ ಜೈಲು ಸಿಬ್ಬಂದಿ ಜೊತೆ ಜಗಳವೂ ನಡೆದೋಯ್ತು. ಇದೆಲ್ಲದರ ಮಧ್ಯೆ ಸೆಪ್ಟೆಂಬರ್ 12ರಂದು ಜೈಲಿನಲ್ಲಿದ್ದಾಗಲೇ ಮಾಧ್ಯಮಗಳ ಎದುರು ಬೆರಳು ತೋರಿಸಿ ದುರ್ವರ್ತನೆ ತೋರಿದ್ದ. 100 ದಿನಗಳ ನಂತರವಾದರೂ ಸಿಗುತ್ತಾ ಜಾಮೀನು? ನಾಳೆ ಕೋರ್ಟ್ನಲ್ಲಿ ಸುಬ್ಬಾ ಸುಬ್ಬಿ ಬೇಲ್ ಭವಿಷ್ಯ. ಕಳೆದ 32 ದಿನಗಳಿಂದ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಮೊಕ್ಕಾಂ ಹೂಡಿದ್ದಾನೆ. ಈ ನಡುವೆ ದರ್ಶನ್ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ನಾಳೆ ಕೋರ್ಟಿನಲ್ಲಿ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು 100 ದಿನಗಳ ನಂತರವಾದರೂ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಳಗೆ ಕಾಟೇರ ವಿಲವಿಲ, ಹೊರಗೆ ಫ್ಯಾನ್ಸ್ ಆಟಾಟೋಪ.
ಬುದ್ಧಿ ಮಾತು ಹೇಳಿದ್ದಕ್ಕೆ ಚುಚ್ಚೇ ಬಿಟ್ರು ಅಭಿಮಾನಿಗಳು. ತನ್ನ ಪ್ರೇಯಸಿಯ ಮನ ಗೆಲ್ಲಲು ಹೋಗಿ ಒಂದು ಜೀವವೇ ಹೋಗಲು ದರ್ಶನ್ ಕಾರಣವಾಗಿ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಆದ್ರೆ ಹೊರಗಡೆ ಆತನ ಅಭಿಮಾನಿಗಳ ಹುಚ್ಚಾಟ ಮಾತ್ರ ಕಮ್ಮಿಯಾಗಿಲ್ಲ. ದರ್ಶನ್ ಜೈಲು ಸೇರಿದಾಗಿನಿಂದಲೂ ಒಂದಲ್ಲ ಒಂದು ವಿಚಾರದಲ್ಲಿ ಫ್ಯಾನ್ಸ್ ಎನಿಸಿಕೊಂಡವರು ಕಿರಿಕ್ ಮಾಡ್ಕೊಳ್ತಲೇ ಇದ್ದಾರೆ. ಈ ಮಧ್ಯೆ ಇದೀಗ ಕೊಲೆ ಮಾಡುವ ಹಂತಕ್ಕೂ ದರ್ಶನ್ ಅಭಿಮಾನಿಗಳು ತಲುಪಿದ್ದಾರೆ. ರಾಮನಗರದ ಸೂಲಿಕೆರೆ ಪಾಳ್ಯದ ಕಟ್ಟಡವೊಂದು ನಿರ್ಮಾಣ ಹಂತದಲ್ಲಿತ್ತು. ಆ ಕಟ್ಟಡದ ಮೇಸ್ತ್ರಿಯಾಗಿದ್ದ ವೆಂಕಟಸ್ವಾಮಿ ನಿರ್ಮಾಣವಾಗುತ್ತಿರುವ ಕಟ್ಟಡದ ಬಳಿಯೇ ಶೆಡ್ ಹಾಕಿಕೊಂಡು ಇತರೆ ಕೆಲ ಕೆಲಸಗಾರರ ಜೊತೆ ವಾಸವಿದ್ದ. ಈ ವೇಳೆ ವೆಂಕಟಸ್ವಾಮಿ ಜೊತೆ ಕೆಲಸ ಮಾಡ್ತಿದ್ದ ಕಿರಣ್ ಮತ್ತು ಮಹದೇವ್ ಎಂಬುವವರು ಎಣ್ಣೆ ಏರಿಸಿಕೊಂಡು ಡಿ ಬಾಸ್ ಎಂದು ಘೋಷಣೆ ಕೂಗಿದ್ದಾರೆ. ಈ ವೇಳೆ ಅಕ್ಕಪಕ್ಕ ಇರೋರಿಗೆ ತೊಂದರೆ ಆಗತ್ತೆ, ಕಿರ್ಚಾಡ್ಬೇಡಿ ಅಂತ ಬುದ್ಧಿವಾದ ಹೇಳಿದ್ದಾನೆ. ಅಷ್ಟಕ್ಕೆ ಸಿಟ್ಟಿಗೆದ್ದ ಕಿರಣ್ ಮತ್ತು ಮಹದೇವ್ ವೆಂಕಟಸ್ವಾಮಿ ಕುತ್ತಿಗೆಗೆ ಚಾಕುವಿನಿಂದ ಗಿರದೇ ಬಿಟ್ಟಿದ್ದಾರೆ. ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವೆಂಕಟಸ್ವಾಮಿಯನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನೆ ಕುರಿತು ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆ ಮಾಡಬಾರದನ್ನ ಮಾಡಿ ಜೈಲು ಸೇರಿರೋ ದರ್ಶನ್ ಜೈಲಿನಿಂದ ಹೊರಬರಲು ಸರ್ಕಸ್ ಮಾಡ್ತಿದ್ರೆ ಇತ್ತ ಅಭಿಮಾನಿಗಳ ಹುಚ್ಚಾಟ ಮುಂದುವರೆದಿದೆ. ಇದಕ್ಕೆ ಹೇಳೋದು ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಕರಿನಾಗರ ಕಡಿದಂತೆ ಅಂತ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ದಸರಾ ಬಂದ್ರೆ ಸಾಕು, ಮೈಸೂರಲ್ಲಿ ಮಹಿಷ ದಸರಾ ಸಂಘರ್ಷ ಶುರುವಾಗುತ್ತೆ. ಮಹಿಷಾಸುರನ ಆಚರಣೆಗೆ ಪರ ವಿರೋಧದ ಟಾಕ್ ವಾರ್ ಜೋರಾಗುತ್ತಿದೆ. ಮಾತುಗಳು ವಿವಾದ ಎಬ್ಬಿಸಿದೆ. ವಿವಾದ ಅಷ್ಟೇ ಅಲ್ಲದೆ ಪೊಲೀಸರು ಮತ್ತು ಮಹಿಷ ಸಮಿತಿಯ ಮಧ್ಯೆ ಹೈಡ್ರಾಮವೇ ನಡೆದು ಹೋಗಿದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋ ಮಾತಿದೆ. ಕಣ್ಣಾರೆ ಕಂಡವರಿಗೆ ಗೊತ್ತು ದಸರಾ ವೈಭವದ ಗತ್ತು. ಮೈಸೂರು ದಸರಾ ಎಷ್ಟೊಂದು ಸುಂದರ. ಪ್ರತಿ ಬಾರಿಯೂ ಮೈಸೂರು ದಸರಾ ಸಂಭ್ರಮಕ್ಕಿಂತ ಮಹಿಷ ದಸರವೇ ಹೆಚ್ಚು ಸದ್ದು ಮಾಡುತ್ತೆ. ಮಹಿಷಾಸುರನ ದಸರಾ ಮಾಡಬೇಕಂತ ಕೆಲವರು ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಪ್ರಬಲ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಪರ ವಿರೋಧದ ಅಲೆಯ ನಡುವೆ ಸಾಂಸ್ಕೃತಿಕ ನಗರಿ ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು. ಹೀಗಾಗಿ ಇವತ್ತು ಚಾಮುಂಡೇಶ್ವರಿ ದರ್ಶನಕ್ಕೂ ಭಕ್ತರಿಗೆ ಬ್ರೇಕ್ ಬಿದ್ದಿತ್ತು. ಪೊಲೀಸ್ ಕಮಿಷನರ್ ಆದ ಸೀಮಾ ಲಟ್ಕರ್ ಅವರು ಚಾಮುಂಡಿ ಬೆಟ್ಟ ಸೇರಿದಂತೆ ಮೈಸೂರಿನ ಸುತ್ತಮುತ್ತ ಸೆಕ್ಷನ್ 144 ಜಾರಿ ಮಾಡಿರುವಂಥದ್ದು. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗ ನಾವು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿದ್ದೇವೆ. ಯಾರಿಗೂ ಕೂಡ ಬೆಟ್ಟಕ್ಕೆ ಹೋಗಲು ಕೂಡ ಅನುವು ಮಾಡಿಕೊಡ್ತಾ ಇಲ್ಲ. ಅಂತಂದ್ರೆ ಸೆಕ್ಷನ್ 144 ಜಾರಿಯಾದ ಹಿನ್ನೆಲೆಯಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಮೈಸೂರು ದಸರಾ ವರ್ಸಸ್ ಮಹಿಷ ದಸರಾ ಫೈಟ್. ಮಹಿಷ ದಸರಾ ಸಮಿತಿಯ ಹೈಡ್ರಾಮಾ. ಚಾಮುಂಡಿ ಬೆಟ್ಟಕ್ಕೆ ತೆರಳುವ ವೇಳೆ ಮಹಿಷಾಸುರನ ಪ್ರತಿಮೆ ಎಲ್ಲರ ಗಮನ ಸೆಳೆಯುತ್ತೆ. ಮಹಿಷಾಸುರ ಮರ್ದಿನಿಯ ಕಥೆಯೂ ಜನಜನಿತವಾಗಿದೆ. ಆದರೆ ಮಹಿಷಾಸುರನ ಆಚರಣೆ ನಡೆಯಬಾರದು ಅನ್ನೋದು ಕೆಲವರ ವಾದ. ಆದರೆ ಮಹಿಷ ದಸರಾ ಆಚರಣಾ ಸಮಿತಿಯವರು ಮಾತ್ರ ಮಹಿಷನ ಉತ್ಸವ ಆಚರಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಭಾರೀ ಹೈಡ್ರಾಮವೇ ನಡೆದು ಹೋಗಿದೆ. ಮಹಿಷನ ಪುಷ್ಪಾರ್ಚನೆಗೆ ಪೊಲೀಸರೇ ಕರೆದುಕೊಂಡು ಹೋಗಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ವೇಳೆ ಪೊಲೀಸರು ಮತ್ತು ಮಹಿಷ ದಸರಾ ಸಮಿತಿ ಸದಸ್ಯರ ನಡುವೆ ಭಾರೀ ಹೈಡ್ರಾಮವೇ ನಡೆದೋಯ್ತು. ಮಹಿಷ ದಸರಾ ಸಮಿತಿಯವರ ಪಟ್ಟಿಗೆ ಮಣಿದಂತಹ ಪೊಲೀಸರು ತಮ್ಮ ಜೀಪಿನಲ್ಲೇ 5ರನ್ನ ಬೆಟ್ಟಕ್ಕೆ ಕರೆದೊಯ್ಯುವ ಮೂಲಕ ತಾವೇ ಜಾರಿ ಮಾಡಿದ್ದ ನಿಷೇಧಾಜ್ಞೆಯನ್ನ ಉಲ್ಲಂಘಿಸಿದ್ರು. ಮತ್ತೆ ಹಿಂದೂ ಧರ್ಮದ ಬಗ್ಗೆ ಭಗವಾನ್ ವಿವಾದ. ಇನ್ನು ಇದೇ ವೇಳೆ ವಿಚಾರವಾದಿ ಹಾಗೂ ಮಹಿಷ ದಸರಾ ಸಮಿತಿಯಲ್ಲಿರೋ ಕೆಎಸ್ ಭಗವಾನ್ ಹಿಂದೂ ಧರ್ಮದ ಕುರಿತಂತೆ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ. ಹಿಂದೂ ಎಂದರೆ ಹಿಂದಕ್ಕೆ ಹೋಗುವ ಜನ, ಮುಂದಕ್ಕೆ ಹೋಗುವವರಲ್ಲ ಅಂತೆಲ್ಲ ಕಿಡಿ ಹೊತ್ತಿಸಿದ್ರು. ಹಿಂದೂ ಅಂದ್ರೆ ಹಿಂದಕ್ಕೆ ಹೋಗೋ ಜನ, ಮುಂದಕ್ಕೆ ಬರೋದಿಲ್ಲ. ಇವರು ಯಾವಾಗ ಹಿಂದಕ್ಕೆ ಹೋಗೋರೆ, ಮುಂದಕ್ಕೆ ಬರೋದಿಲ್ಲ. ಮುಂದಕ್ಕೆ ಹೋಗೋಕ್ಕೂ ಇವ್ರು ಬಿಡೋದಿಲ್ಲ ನಿಮ್ಮನ್ನ. ನಿಜವಾಗಿಯೂ ನಿಮಗೆ ಸ್ವಾಭಿಮಾನ ಇದ್ರೆ, ಸ್ವಾಭಿಮಾನ ಅಂದ್ರೆ ಆತ್ಮಗೌರವ, ನಿಮಗೆ ಆತ್ಮಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ, ಸ್ವಾಭಿಮಾನಕ್ಕೆ ಹಚ್ಚ ಕರಡು ಪದ ಮಾನ ಮರ್ಯಾದೆ ಇದ್ರೆ ನೀವೆಲ್ಲ ಏನ್ ಮಾಡ್ಬೇಕು? ಬುದ್ಧ
ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕು. ನೀವು ಶೂದ್ರ ಅಂತ ಕರೆಯೋದ್ರಿಂದ ನೀವು ಮಾಡಬೇಕಾದ ಕೆಲಸ ಏನೋ ಎಲ್ಲ ದೇವಸ್ಥಾನಗಳಿಗೂ ಹೋಗೋದು ನಿಲ್ಲಿಸ್ಬೇಕು. ಮಹಿಷ ದಸರಾ ಆಚರಣೆ ಬಗ್ಗೆ ಉಡುಪಿಯಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಆ ತಾಯಿಯನ್ನ ಮಹಿಷಾಸುರ ಮರ್ದಿನಿ ಅಂತ ನಂಬುತ್ತೇವೆ. ಈ ಭಾವನೆಗೆ ಧಕ್ಕೆಯಾಗಬಾರದು ಅಂತ ಹೇಳಿದ್ರು. ನಿಮ್ಮ ಮನೆಯಲ್ಲಿ ನೀವೇನು ಬೇಕಾದರೂ ಆಚರಿಸ್ಬೋದು, ಉತ್ಸವಗಳು ಮಾಡ್ಬೋದು. ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ನಿಮಗೆ ಸರ್ಕಾರದಿಂದ ಅನುಮತಿ ಇದ್ದರೆ ನೀವು ಏನಾದರೂ ಒಂದು ಮಾಡಿಕೊಂಡ್ರೆ ಮಾಡ್ಕೋಬೋದು. ಆದರೆ ಬೆಟ್ಟದಲ್ಲಿ ಅದು ಧಾರ್ಮಿಕ ಒಂದು ಪ್ರದೇಶ, ತಾಯಿ ಚಾಮುಂಡೇಶ್ವರಿಯ ಆಸ್ತಿ ಅದು. ಅಲ್ಲಿ ನಾವೆಲ್ಲ ನಂಬೋದು ಅದು ಮಹಿಷಾಸುರ ಮರ್ದಿನಿ ಅಂತ. ಅದಕ್ಕಾಗಿ ಆ ಒಂದು ಭಾವನೆ ಇದೆ. ಅದು ಧಕ್ಕೆ ಕೊಡದೇನೆ ನೀವು ನಿಮ್ಮ ಆಚರಣೆ ಮಾಡ್ಕೊಂಡಿದ್ದೀವಿ ಅಂತ ನಾವು ಆಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದನ್ನ ನಾವು ಅನುಸರಿಸ್ತಾ ಇದ್ರೆ ನಮಗೂ ಕೂಡ ಸಂತೋಷ. ಇನ್ನು ದಸರಾ ಸಮೀಪಿಸುತ್ತಿದ್ದು ಅಂಬಾರಿ ಹೊರುವ ಗಜಪಡೆಗೆ ಕುಶಾಲತೋಪಿನ ತಾಲೀಮು ನೀಡಲಾಗ್ತಿದೆ. ಕುಶಾಲತೋಪು ತಾಲೀಮಿನ ಮೊದಲನೇ ದಿನದ 4ನೇ ಹಂತದ ವೇಳೆ ದಸರಾ ಗಜಪಡೆ ಏಕಲವ್ಯ ಹಾಗೂ ಹಿರಣ್ಯ ಆನೆಗಳು ಗಾಬರಿಗೊಂಡಿದ್ದು ಅವುಗಳನ್ನ ಮಾವುತರು, ಕಾವಾಡಿಗಳು ಸಮಾಧಾನ ಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಮಾಡೋದು ಕೂಲಿ ಕೆಲಸವಾದ್ರೂ ಕಂಠಪೂರ್ತಿ ಕುಡಿಯೋದೇ ಈತನ ಬಿಸ್ನೆಸ್. ನಶೆಯಲ್ಲಿ ಸರಸಕ್ಕೆ ಪತ್ನಿ ಕೈ ಹಿಡಿದು ಎಳೆದವನು ಕೊನೆಗೆ ಬೆಡ್ರೂಮ್ನಲ್ಲೇ ನೆತ್ತರು ಹರಿಸಿದ್ದಾನೆ. ರಕ್ತದ ಮಡುವಿನಲ್ಲಿ ಅಮಾಯಕಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಅಷ್ಟಕ್ಕೂ ಅವರಿಬ್ಬರ ನಡುವೆ ಆಗಿದ್ದೇನು ಈ ಸ್ಟೋರಿ ನೋಡಿ. ಅಬ್ಬಬ್ಬಾ, ಮನುಷ್ಯನಿಗೆ ಎಣ್ಣೇಶ್ವರ ಹೊಟ್ಟೆ ಸೇರಿದ್ರೆ ಸಾಕು, ಭೂಮಿ ಯಾವುದು ಆಕಾಶ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಕಂಠಪೂರ್ತಿ ಕುಡಿದಾಗ ಏನೆಲ್ಲ ಅನಾಚಾರ ಮಾಡ್ತಾರೆ ಅನ್ನೋದ್ರ ಅರಿವು ಕೂಡ ಕೆಲವರಿಗೆ ಇರಲ್ಲ. ಹೇಗೆ ಕಲಬುರಗಿಯ ಸೇಡಂನಲ್ಲಿ ಗಮ್ಮತ್ತಾಗಿ ನಶೆಯಲ್ಲಿದ್ದವನು ಪತ್ನಿಯ ರುಂಡ ಚಂಡಾಡಿದ್ದಾನೆ. ಸರಸ ಆಡೋಣ ಬಾ ಎಂದವನು ರಕ್ತ ದೋಕುಳಿ ಆಡಿದ್ದಾನೆ. ಸರಸಕ್ಕೆ ಕರೆದ ಪತಿ ನಾ ಒಲ್ಲೆ ಅಂದ್ಲು ಪತ್ನಿ. ಕೊಚ್ಚಾಕ್ತೀನಿ ಅಂದವನು ಕೊಂದೇ ಬಿಟ್ಟ ಪಾಪಿ. ಇವನನ್ನ ಮನುಷ್ಯ ಅನ್ನೋದಕ್ಕಿಂತ ನರರಾಕ್ಷಸ ಅಂದ್ರೆ ಸೂಟ್ ಆಗುತ್ತೆ ನೋಡಿ. ಮೈಯಲ್ಲಿ ಅರ್ಧ ಕೆಜಿ ಮಾಂಸ ಇಲ್ಲ. ಈತನಿಗೆ 2 ಮದುವೆ ಬೇರೆ. ಮೊದಲನೇ ಹೆಂಡತಿ ನಾಗಮ್ಮ ಮೇಲೆ ಸದಾ ಅನುಮಾನಿಸ್ತಾ ಇದ್ದಿದ್ರಿಂದ ಆಕೆ ಊರಾಚೆ ಪ್ರತ್ಯೇಕವಾಗಿ ಬದುಕ್ತಾ ಇದ್ಲು. ಇನ್ನು 2ನೇ ಹೆಂಡತಿ ಎಣ್ಣೇಶ್ವರನ ಕಾಟ ತಾಳಲಾರದೆ ತವರು ಮನೆ ಸೇರಿದ್ಲು. ಈ ಡಬಲ್ ಮ್ಯಾರೇಜ್ ಭೂಪನ ಹೆಸರು ಶೇಖಪ್ಪ ಅಂತ. ಹೆಸರಿಗೆ ತಕ್ಕಾಗೆ ಯಾವಾಗ್ಲೂ ಕೂಡ ಕುಡಿದು ಶೇಕ್ ಆಗ್ತಾನೆ ಇರ್ತಿದ್ದ. ಮಾಡ್ತಿದ್ದು ಕೂಲಿ ಕೆಲಸ ಆದ್ರೂ ಎಣ್ಣೆ ಪಾಟಿಗೇನು ಬರವೇ ಇರಲಿಲ್ಲ. ಕುಡಿಯೋದು, ಹೆಂಡತಿ ಮಕ್ಕಳಿಗೆ ಕಾಟ ಕೊಡೋದು ಇವನ ಬಿಸ್ನೆಸ್ ಆಗೋಗಿತ್ತಂತೆ. ಎಲ್ಲಾದ್ರೂ ಹೋಗ್ಲಿ ಅಂತ ಸಂಬಂಧಿಕರು ನಾಗಮ್ಮಳ ಮನವೊಲಿಸಿ ಶೇಖಪ್ಪನ ಮನೆ ಸೇರಿದ್ರು. ಪಾಪ ನಾಗಮ್ಮ ಅಲ್ಲೇ ಇದ್ದಿದ್ರೆ ಇವತ್ತು ಸುದ್ದಿ ಆಗ್ತಾನೆ ಇರಲಿಲ್ಲ. ಆದ್ರೆ ಗಂಡನ ಮನೆಗೆ ಬಂದು ಸಾವಿನ ಮನೆ ಸೇರಿದ್ದಾಳೆ. ಮಕ್ರಿ ನನಗೆ ಬಾ ಅಂದ್ರು ಜೊತೆಗೆ ಕುಡಿತೇನ 2 ದಿನ ಬಾ ಹುಚ್ಚು ಮಾಡತ್ತಾನ ಅಂದೋಡ್ರಿ ಅನ್ನೋದು. ನನ್ನ ಮಗ ಪರಿಚಯವ, ನಾ ಎಲ್ಲಿ ಬರಂದಿ ಇನ್ನು 2 ದಿವಸ ಬಿಡ್ತೇನೆ, ಅಣ್ಣ ನೆಂತಿ ಕಳಿಸ್ತೀನಿ ಅಂದೆ ರೀ. ನಿನ್ನ ಫೋನಿನಾಗ ಅಳ್ಳಳಿ ಫೋನ್ ಹಚ್ಚಿ ನಮ್ಮ ಅಣ್ಣಗ ನಮ್ಮ ಮೊಯ್ನಿಗೆ ಬಟಗಿರಿ ಕಳ್ಸೀನಿ. ಕೈ ಹಿಡ್ದು ಹೆಂಡ್ತಿ ಗುಂಜೇನಂತ್ರಿ. ನಮ್ಮ ಮೊಯ್ನಿ ಏನು ಮಾಡ್ಯಾಳ, ಇನ್ನೊಂದು ಮಗಳು, ನಮ್ಮ ಮೊಯ್ನಿ ಮಗ ಇನ್ನೂ ಒಂದು ಸಣ್ಣದು. ಅವು ಕರ್ಲತ್ತನಲ್ಲ ಕುಡ್ದನ ಓದ್ತೀನಿ ಶಾಂತಮ್ಮ ಅಂದಳಂತ. ಅವನೇ ನಾನೇ ಹೊಡೆದು ನಿಮ್ಮ ನಾವು ಹೊಡೆದಿನ ಅಂತ ಹೋಗ್ಯ ನನ್ನ ಜೈಲಿಗೆ. ಅವ್ನು ಹೊರಗೆ ಬಂದ್ರೆ ನಾವು ಇಡ್ತೀವಿ ಅಂದ್ರೆ ಇಡಲ್ಲ ಅಂತ ಒಳಗೆ ಹೋಗಿ ಕುಂತಾನೆ. 2 ಮದುವೆ ಆಗಿದ್ದ ಶೇಖಪ್ಪ ನೆಟ್ಟಗೆ ಸಂಸಾರ ಮಾಡ್ಕೊಂಡಿದ್ರೆ ಇಬ್ರು ಹೆಂಡ್ತಿರು ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಆದ್ರೆ ಮೊದಲನೇ ಹೆಂಡತಿ ನಾಗಮ್ಮ ಯಾವಾಗ ಮನೆ ಸೇರಿದ್ಲೋ ಶೇಖಪ್ಪನಿಗೆ ಮೂಲ ಅನ್ಸೋಕೆ ಶುರುವಾಗಿದೆ. ಕಂಠ ಪೂರ್ತಿ ಕುಡ್ದಿದ್ಮೇಲೆ ನಾಗಮ್ಮನನ್ನ ಮಂಚಕ್ಕೆ ಆಹ್ವಾನಿಸಿದ್ದಾನೆ. ಇದಕ್ಕೆ ನಾಗಮ್ಮ ನಾ ಬರಲ್ಲ ಅಂತ ಹೇಳ್ತಾ ಇದ್ದಂತೆ ಮಾತಿಗೆ ಮಾತು ಬೆಳೆದಿದೆ. ಮಾತಿನ ಬರದಲ್ಲಿ ಎಲ್ಲರ ಜೊತೆ ನೀ ಮಲಗ್ತೀಯಾ, ನನ್ನ ಜೊತೆ ಮಾತ್ರ ಮಲಗಲ್ಲ, ನಿನ್ನನ್ನು ಕೊಂದು ಹಾಕ್ತೀನಿ ಅಂದವನು ರಕ್ತದ ಕೋಡಿಯನ್ನು ಹರಿಸಿದ್ದಾನೆ. ಕಾಯ್ಲಕ್ಕೆ ಎಲ್ಲ ಚಂದಿದ್ದೀನ್ರಿ. ನಡ್ಬರ್ಕ್ ಮನಾರ್ ಕುಡಿಯೋದು ಆಯ್ತು. ಅವ್ರಿಗೆ ಹೆಣ್ತಿಗೂ ಬೇಯ್ತಿದನು, ಹೊಡಿತಿದನು, ನಮಗೂ ನನ್ನ ಗಂಡಗೂ ಹೊಡಿತಿದ್ದೀನಿ. ಕೊಡ್ಲಿ ತೊಗೊಂಡೇ ಬರ್ತಿದ್ದನು ನಮ್ಮ ಮನೆಗೆ. ನಾವು ಅಂಜಿಕೆ ಹಚ್ಚಿ ತಟ್ಟಿ ತೆರೆದು ಹೊರಗೆ ಬರ್ತಿದ್ದಿಲ್ರಿ. ಹೊರಗೆ ಒದ್ರಲಕ್ಕಂತೂ ಗಪ್ಲಿ ಇರ್ತಿದ್ದೇವ್ರಿ. ಮೊನ್ನೆ 8 ದಿನ ಆಯ್ತು ರೀ. ನಾವು ಹೊಲ್ಕೊಂತೀವಿ, ಬಂಡಿ ಕಟ್ಕೊಂಡು ಇಬ್ಬರು ಗಂಡ ಹೆಣ್ತಿ ಆಯ್ತು. ಹೊಡೆದನ್ರಿ ನನ್ನ ಗಂಡ ಬಂಡಿ ಇಳಿಯರ್ದಾಗೆ ಹೊಡೆದನ್ರಿ. ಹೊಡೆದ್ರೆ ನಾವು ದವಾಖಾನಿಗೆ ಹೋಗಿರಿ. ಗಂಡನೇ ಹೊಡೆದನ್ರಿ. ಮತ್ತೆ ಕೊಡ್ಲಿ ತೊಗೊಂಡು ಹೊಡೆದನಂತದ್ದು ಈಟೆ ಕೇಳಿವಿ ನೋಡ್ರಿ. ನಮ್ಮ ಹೆಂಡತಿಯನ್ನ ರಕ್ತದ ಮಡುವಲ್ಲಿ ಮಲಗಿಸಿ ಶೇಖಪ್ಪ ಸೀದಾ ಸೇಡಂ ಠಾಣೆಗೆ ಹೋಗಿ ಸರೆಂಡರ್ ಆಗಿದ್ದಾನೆ. ಒಟ್ನಲ್ಲಿ ನಶೆಯಲ್ಲಿದ್ದವನು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಜೈಲು ಪಾಲಾದ್ರೆ ಇತ್ತ ಪತಿಯ ಬೇಡಿಕೆ ನಿರಾಕರಿಸಿದ್ದಕ್ಕೆ ಪತ್ನಿ ಸಾವಿನ ಮನೆ ಸೇರಿದ್ದಾಳೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಕಾಂಗ್ರೆಸ್ ಸರ್ಕಾರ
ಸರ್ಕಾರಕ್ಕೆ ಬುಡ ತಳಮಳ ಸೃಷ್ಟಿ ಮಾಡಿದ್ರೆ ವಿಪಕ್ಷ ಬಿಜೆಪಿಯಲ್ಲಿ ಭಿನ್ನಮತದ ಬಾವುಟ ಜೋರಾಗಿಯೇ ಹಾರಾಡ್ತಿದೆ. ಬೆಣ್ಣೆನಗರಿಯಲ್ಲಿ ಯತ್ನಾಳ್ ಪಡೆ ಮೀಟಿಂಗ್ ಕೂಡ ಮಾಡಿದೆ. ಈ ಮಧ್ಯೆ ಡಿಸೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ನಡೆಯುತ್ತೆ ಅಂತ ಹೇಳೋದ್ರ ಜೊತೆಗೆ 1000 ಕೋಟಿಯ ಬಾಂಬ್ ಹಾಕಿದ್ದಾರೆ ಯತ್ನಾಳ್. ಸರ್ಕಾರ ಉರುಳಿಸಲಿಕ್ಕೆ 1000 ಕೋಟಿ ರೆಡಿ. ಡಿಸೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ನಿರೀಕ್ಷೆ. ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾಕ್ಸಮರ ಒಂದು ಕಡೆ ನಡೀತಾ ಇದ್ರೆ, ಪಕ್ಷದೊಳಗಿನ ಬಂಡಾಯ ದಿನದಿಂದ ದಿನಕ್ಕೆ ರಂಗು ಪಡೆದುಕೊಳ್ತಾ ಇದೆ. ದಾವಣಗೆರೆಯಲ್ಲಿ ಬಂಡಾಯ ಲೀಡರ್ ಯತ್ನಾಳ್ ಅಂಡ್ ಟೀಮ್ ಸಭೆ ಮಾಡಿದ್ದಾರೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಪ್ರತಾಪ್ ಸಿಂಹ ಸೇರಿದಂತೆ ಹಲವಾರು ನಾಯಕರು ಭಾಗಿಯಾಗಿದ್ರು. ಈ ವೇಳೆ ನ್ಯೂಸ್ 18 ಜೊತೆಗೆ ಮಾತನಾಡಿದಂಥ ಯತ್ನಾಳ್, ಡಿಸೆಂಬರ್ಗೆ ರಾಜಕಾರಣದಲ್ಲಿ ಕ್ರಾಂತಿ ನಡೆದು ಸರ್ಕಾರ ಬದಲಾಗುವಂತ ನಿರೀಕ್ಷೆಯಲ್ಲಿ ಕೆಲವರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬಂದಾಗ ಸಿಎಂ ಆಗ್ಲಿಕ್ಕೆ 1000 ಕೋಟಿ ರೆಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಒಡೆದು ಸರ್ಕಾರ ರಚನೆಗೆ ನಮ್ಮ ಒಪ್ಪಿಗೆ ಇಲ್ಲ, ನಾವು ಏನಿದ್ರೂ ಚುನಾವಣೆಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಆಗ್ಬೇಕು ಅನ್ನೋದು ಇದ್ದೇ ಇರ್ತದೆ. ಯಾರು ಹಣೆ ಬರನಾಗ ಇರ್ತದೆ ಆಗ್ತಾರೆ. ಎಷ್ಟೋ ಮಂದಿ ಆಗ್ಬೇಕಾದ್ರೆ 1000 ಕೋಟಿ ರೂಪಾಯಿ ತೊಗೊಂಡು ಈಗ ರಿಸರ್ವ್ ಮಾಡಿಟ್ಟಾರ. ಕಾಂಗ್ರೆಸ್ ಹೊಡೆದು ನಾವು ಮುಖ್ಯಮಂತ್ರಿ ಆಗ್ಬೇಕತ್ತ. ಡಿಸೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಕರ್ನಾಟಕ ಏನೋ ಹೇಳಿಕೆ ಕೊಡ್ಲಾಕತ್ತಾರಲ್ಲ, ಅದಕ್ಕೆ ಅವರು ರಿಸರ್ವ್ ಒಂದು 1000 crores. ಯಾಕಂದ್ರೆ ಕಾಂಗ್ರೆಸ್ ಹೊಡೆದು ತೊಗೊಳಕ್ಕೆ ನಮ್ದು ಯಾರ್ದು ಒಪ್ಪಿಗಿಲ್ಲ. ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ. 38 ಜನ ನಾವು ಕೂಡಿದಾಗ ಹೇಳಿದ್ದೀವಿ. ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರ ಐತಿ. ಅವರು ಏನು ತಗೋತಾರೋ ಅದಕ್ಕೆ ನಾವು ಬದ್ದಿರ್ತೀವಿ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟಣ ಹಿಡಿದಿರುವಂಥ ಬಂಡಾಯ ಟೀಮ್ ಬೆಳಗಾವಿ ಹಾಗೂ ಬೆಂಗಳೂರಿನಲ್ಲಿ ಸಭೆಯನ್ನ ಮಾಡಿತ್ತು. ಆ ಬಳಿಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಂಡಾಯ ನಾಯಕರನ್ನ ಕರೆದು ಸಭೆಯನ್ನ ಮಾಡಿತ್ತು. ಆ ಬಳಿಕ ನಾವು ಯಾವುದೇ ಸಭೆಯನ್ನ ಮಾಡಿಲ್ಲ, ಹೇಳಬೇಕಿರೋದನ್ನ ನಾವು ಹೇಳಿದ್ದೇವೆ. ಹೈಕಮಾಂಡ್ನಿಂದ ಬರುವಂತ ಮಾಹಿತಿಗಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಯಾವುದೇ ಸಭೆ ಇಲ್ಲ ಎಂದರೂ ಕೂಡ ಇವತ್ತು ಗೌಪ್ಯ ಸಭೆಯನ್ನು ನಡೆಸಿದ್ದಾರೆ. ದಯಮಾಡಿ ಬೇಜಾರಾಗಬೇಡ್ರಿ, ಯಾರು ದಯಮಾಡಿ ಹೊರಗಡೆ ನಡೀರೋಣ. ಅದೇನು ಅಜೆಂಡಾ ನಮ್ಮ ಪಕ್ಷದ ಮುಖಂಡರಿಗೆ ತಿಳಿಸೋ ಕೆಲಸ ಮಾಡೀವಿ. ಇನ್ನು ಪಕ್ಷದ ತೀರ್ಮಾನ ಏನು ಆಗ್ತದೆ ಅದು ನೋಡ್ತೀವಿ ಅಷ್ಟೇ, ಕಾಯ್ದು ನೋಡ್ತಟ್ಟೆ. ಈಗೇನು ಯಾವ ಅತೃಪ್ತರ ಸಹ ಸಭೆ ಇಲ್ಲ, ಇದೇನು ಕೊಡ್ತಾ ಇಲ್ಲ. BJP ಮಹಾನ್ ನಾಯಕರುಗಳು ಯಾರೂ ಬಂದಿಲ್ಲ. ಅವ್ರಿಗೆ ಗಣಪತಿ ಅದು ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿದ್ದು ಮುಖ್ಯಮಂತ್ರಿ ಗಾದಿ ಅಷ್ಟೇ. ಹಿಂದುತ್ವ ಬೇಕಾಗಿಲ್ಲ, ಗಣಪತಿ ಬೇಕಾಗಿಲ್ಲ, ಏನೂ ಇಲ್ಲ. ಇತ್ತೀಚೆಗಷ್ಟೇ ಹರಿಹರ ಶಾಸಕ BP ಹರೀಶ್, ವಿಜೇಂದ್ರ ಹಾಗೂ ಯಡಿಯೂರಪ್ಪ ಪಕ್ಷದ್ರೋಹಿಗಳು, ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಸೋಲಿಕ್ಕೆ ಅವರೇ ಕಾರಣ ಅಂತ ಹೇಳಿದ್ರು. ಇವತ್ತು GM ಸಿದ್ದೇಶ್ವರ್ ಅವರ ಜೊತೆಗೆ ಸಭೆ ಮಾಡಿದ ಬಳಿಕ ಯತ್ನಾಳ್ ಕೂಡ ಪಕ್ಷದ್ರೋಹಿಗಳು ಅಂತ ವಾಗ್ದಾಳಿ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲೂ ನಾವು ನರೇಂದ್ರ ಮೋದಿ ಅವರಿಗೆ ವಿರೋಧ ಮಾಡೋದು ಅಂದ್ರೆ ನಮ್ಮನ್ನು ನಾವೇ ವಿರೋಧ ಮಾಡ್ಕೊಂಡು, ಅದಕ್ಕೆ ಇಂಥ ಮಾಡಿದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋಹ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವೇನು ಪಾಠ ಕಲಿಬೇಕಾಗಿಲ್ಲ. ಈ ರೀತಿಯ ಅನ್ಯಾಯದ ವಿರುದ್ಧ ಪಕ್ಷದ ಒಳಗೆ ಹೋರಾಟ ಮಾಡ್ತಕ್ಕಂಥ ಸಂಖ್ಯೆ ಭಾಳಷ್ಟಿದೆ. ನಾವು ಪಕ್ಷದ ಕಾರ್ಯಕ್ರಮಗಳನ್ನು ಒಟ್ಟಾಗೆ ಮಾಡ್ತೇವೆ, ಪಕ್ಷದ್ರೋಹ ಮಾಡಿದಂಥವ್ರ ವಿರುದ್ಧವಾಗಿ ಹೋರಾಟನೂ ಮಾಡ್ತೇವೆ. ಇದು ಸಭೆ ಅಲ್ಲ, 100ಕ್ಕೆ 100 ಇದು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಭೇಟಿಯಾಗ್ತಕ್ಕಂಥದ್ದು, ವಿನಾಯಕ ವಿಸರ್ಜನೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಷ್ಟೇ. ದಾವಣಗೆರೆಯಲ್ಲಿ ಬಂಡಾಯ ನಾಯಕರು ಸಭೆಯನ್ನು ಮಾಡ್ತಾ ಇದ್ರೆ, ಹೊನ್ನಾಳಿಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಬಂಡಾಯ ಟೀಮ್ ವಿರುದ್ಧ ಗುಡುಗಿದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯವೇ ಇಲ್ಲ. ವಿಜೇಂದ್ರ ನಾಯಕತ್ವ ಗುರುತಿಸಿ ಮೋದಿ, ಅಮಿತ್ ಶಾ, ನಡ್ಡಾ ನಾಯಕತ್ವ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಇನ್ನು ಬೇರೆ ಎಲ್ಲ ಪಕ್ಷಗಳನ್ನ ಸುತ್ತಾಡಿ ಗರ್ ವಾಪಸಿ ಆಗಿರುವಂತ ನಾಯಕನ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳಿರುವಂತ ರೇಣುಕಾಚಾರ್ಯ, ವಿಜಯಪುರದಿಂದ ಕೆಲವರು ಫೋನ್ ಮಾಡಿದ್ರು, ನಾನೇ ಮುಖ್ಯಮಂತ್ರಿ ಅಂತ ಸೂಟ್ ಹೊಲಿಸ್ಕೊಂಡು ಓಡಾಡ್ತಿದ್ದಾರೆ ಅಂತ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ, ಯಡಿಯೂರಪ್ಪರ ಬಗ್ಗೆ ಮಾತಾಡೋ ನೈತಿಕ ಆಗ್ತಿದೆಯಾ? ಎಲ್ಲ ಪಾರ್ಟಿಗಳು ನೋಡಿ ಬಂದಿರಿ. ಏನು ಭಾರಿ BJP ಪರಿಶುದ್ಧವಾಗಿ ನೀವು BJPಯಲ್ಲಿ ಇದ್ದೀರಾ? ಹೊರಗಿಂದ ಬಂದವರು ಮಾತಾಡ್ತಾರೆ, ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗಿ ಮತ್ತೆ ಗರ್ ವಾಪಸ್ ಅಂತ ಹೇಳ್ತಾರಲ್ಲ. ಯಡಿಯೂರಪ್ಪರ ಮಗ ವಿಜೇಂದ್ರ ಅಂತ ಅವ್ರಿಗೆ ಅಧ್ಯಕ್ಷರು ಮಾಡಿಲ್ಲ. ವಿಜೇಂದ್ರನ ಅಧ್ಯಕ್ಷರು ಮಾಡಿದ್ದು ನರೇಂದ್ರ ಮೋದಿಯವರು, ಅಮಿತ್ ಶಾ, ನಡ್ಡಾ, ಸಂತೋಷ್ ಜಿಯವರು. ನನಗೆ ವಿಜಯಪುರದಿಂದ ಭಾಳಷ್ಟು ಜನ ಕರೆ ಮಾಡಿದ್ರು, ಕೋಟೆಕೆಂದು ಓಡಾಡೋರು ಇವರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಆಗಲ್ ಕನಸ್ಕೊಂಡವ್ರು ಇವರು. ಬಿಜೆಪಿ ಬಂಡಾಯ ನಾಯಕರು ಬಂಡಾಯ ಸಭೆ ಅಲ್ಲ ಅಂತಲೇ ಬಂಡಾಯ ಪಡೆಗೆ ಇತರೆ ನಾಯಕರನ್ನ ಸೆಳೆಯುವಂತ ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ನಲ್ಲಿ ಕಂಗಾಲಾಗಿದ್ದಂಥ ಕಾಂಗ್ರೆಸ್ ನಾಯಕರಿಗೆ ಟಾನಿಕ್ ಸಿಕ್ಕಂತಾಗಿದೆ. ಸಿದ್ದರಾಮಯ್ಯ ನಿನ್ನೆ ಅಷ್ಟೇ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಯತ್ನ ನಡೀತಾ ಇದೆ ಅಂತ ಹೇಳಿದ್ದಂಥ ಮಾತಿಗೆ 1000 ಕೋಟಿ ಸಾಕ್ಷ್ಯ ಎನ್ನುವಂತಾಗಿದೆ. ಅದು ರಾಜಕೀಯ.
ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.